ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ. ನಾನು ಇವತ್ತು ಚಳಿಗಾಲ ಸ್ಟಾರ್ಟ್ ಆದಾಗ ಯಾರಿಗೆಲ್ಲ ತುಟಿಗಳು ಒಡೆಯುವಂಥ ಸಮಸ್ಯೆ, ತುಟಿಗಳು ಕಪ್ಪಾಗುವಂಥ ಸಮಸ್ಯೆ ಇದ್ದರೆ ನೀವು ಕೂಡ ಇದನ್ನು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೋಬೋದು ವೀಕ್ಷಕರೇ. ಯಾಕಂದರೆ ತುಟಿಗಳು ಒಡೆದ್ರೆ, ತುಟಿಗಳು ಸೀಳಿದ್ರೆ ನಮಗೂ ಕೂಡ ನೋವಾಗುತ್ತೆ. ಹಾಗೆ ನಮ್ಮ ತುಟಿಗಳು ಕೂಡ ಚೆನ್ನಾಗಿ ಕಾಣಿಸ್ಬೇಕು. ಯಾರಾದರೂ ಎದುರಿನವ್ರು ನೋಡಿದ್ರು ಕೂಡ ಏನಪ್ಪ ಇವಳು ತುಟಿ ಈ ಥರ ಇದೆ ಅಂತ ಅಂತಾರಲ್ವ. ಅದಕ್ಕೋಸ್ಕರ ನಮ್ಮ ತುಟಿಗಳಿಗೆ ನಾವು ಯಾವ ರೀತಿಯಾಗಿ ಕೇರ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇರೋವಂಥದ್ದು. ನೀವು ತುಟಿಗಳು ಒಡೆದ್ರೆ ನೀವು ಲಿಪ್ ಬಾಮ್ ಹಚ್ತೀರಾ ಸ್ನೇಹಿತರೆ. ಲಿಪ್ ಬಾಮ್ ಹಚ್ಕೊಂಡ್ರೆ ನಮ್ಮ ತುಟಿ ಹೊಳಪಾಗಿರುತ್ತೆ, ನಮ್ಮ ತುಟಿಗಳಿಗೆ ಸಾಫ್ಟ್ನೆಸ್ ಬರೋದಿಲ್ಲ ಸ್ನೇಹಿತರೆ. ಹಾಗೆ ನಮ್ಮ ತುಟಿಗಳು ಕಪ್ಪಾಗಬಾರ್ದು, ನಮ್ಮ ತುಟಿಗಳು ಚೆನ್ನಾಗಿ ಗ್ಲೋ ಆಗಬೇಕಂದ್ರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ. ನೀವು ಕೂಡ ರಿಸಲ್ಟ್ ನೋಡಿ ನೀವು ಮತ್ತೊಂದು ಸರ್ತಿ ಇದೇ ಟ್ರೈ ಮಾಡ್ತಾ ಹೋಗ್ತೀರಾ ಸ್ನೇಹಿತರೆ. ಯಾಕಂದರೆ ಎಷ್ಟು ಒಳ್ಳೆ ರಿಸಲ್ಟ್ ಮನೆಯಲ್ಲೇ ಇರುವಂಥದ್ದು. ಹಾಗಾದರೆ ನೀವು ಕೂಡ ನಿಮ್ಮ ಮನೇಲಿ ಇರುವಂಥದ್ದು ಯೂಸ್ ಮಾಡಲೇಬೇಕು. ನಿಮ್ಮ ಮನೆಯಲ್ಲಿ ಕೊಬ್ಬರಿ ಎಣ್ಣೆ, ಲಿಂಬೆಹಣ್ಣಿನ ರಸ ಇದ್ದೇ ಇರುತ್ತೆ. ಇದನ್ನು ಯಾವ ರೀತಿಯಾಗಿ ನಮ್ಮ ತುಟಿಗಳಿಗೆ ಯೂಸ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗಾಗಿ ಹೊಸದಾಗಿ ವಿಡಿಯೋ ಯಾರೆಲ್ಲ ನಮ್ಮ ಚಾನಲ್ಗೆ ನೋಡ್ತಾ ಇರೋರು ಇದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಂಡು ಹೋಗಿ ಸ್ನೇಹಿತರೆ. ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋ ತೊಗೊಂಡು ಬರ್ತಾ ಇರ್ತೀನಿ. ಬನ್ನಿ ಮತ್ತೆ ನೋಡಿ. ಫಸ್ಟಿಗೆ ನಾನು ಇವಾಗ ತುಟಿಗೆ ಯಾವ ರೀತಿಯಾಗಿ ನಮ್ಮ ತುಟಿಗಳು ಕೇರ್ ಮಾಡಬೇಕಂತ ತೋರಿಸ್ತಾ ಇರುವಂಥದ್ದು. ಇವಾಗ ಚಳಿಗಾಲ ಸ್ಟಾರ್ಟ್ ಆದಾಗ ತುಟಿಗಳು ಒಡೆಯುತ್ತೆ, ಮುಖ ಕೂಡ ಒಡೆಯುತ್ತೆ. ಅದ್ರ ಜೊತೆಗೆ ನಮ್ಮ ತುಟಿಗಳು ಎಷ್ಟು ಒಡೆದ ಮೇಲೆ ಊಟ ಮಾಡೋದಕ್ಕೂ ಕೂಡ ಹೋದರೆ ತುಟಿಗಳು ನೋವಾಗ್ತಾ ಹೋಗುತ್ತೆ. ಹಾಗಾದರೆ ನಮ್ಮ ತುಟಿಗಳು ಒಡಿಬಾರ್ದು ಅಂದರೆ ಇದನ್ನು ಟ್ರೈ ಮಾಡಲೇಬೇಕು. ಫಸ್ಟಿಗೆ ನೋಡಿ, ಒಂದು ಸಣ್ಣದಾಗಿರುವಂಥ ಬೌಲಲ್ಲಿ ಫಸ್ಟಿಗೆ ಏನು ಹಾಕ್ತಾ ಇದ್ದೀನಿ ಅಂದರೆ ಸಕ್ಕರೆ ಪೌಡ್ರ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಸಕ್ಕರೆ ಪೌಡ್ರನ್ನ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈ ಸಕ್ಕರೆ ಪೌಡ್ರ್ ನಮ್ಮ ತುಟಿಗೆ ಯೂಸ್ ಮಾಡೋದ್ರಿಂದ ನಮ್ಮ ತುಟಿ ಸಾಫ್ಟ್ ಆಗುತ್ತೆ. ಅದರ ಜೊತೆಗೆ ನಮ್ಮ ತುಟಿ ಕೂಡ ಸೀಳೋದಿಲ್ಲ. ಆಮೇಲೆ ಸಕ್ಕರೆ ಪೌಡ್ರ್ ಹಾಕ್ಕೊಂಡಿದ್ದೀನಲ್ವಾ, ಇದರಲ್ಲಿ ಮತ್ತೇನು ಹಾಕ್ತಾ ಇದ್ದೀನಿ ಅಂದರೆ ಕೋಲ್ಗೇಟ್ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕೋಲ್ಗೇಟ್, ವೈಟ್ ಕೋಲ್ಗೇಟೇ ಬಳಸಬೇಕಾಗತ್ತೆ. ವೈಟ್ ಕೋಲ್ಗೇಟ್ ಏನಾಗುತ್ತೆ ಅಂದರೆ ನಮ್ಮ ಹಲ್ಲು ಯಾವ ರೀತಿ ಹೊಳಪಾಗಿಡುತ್ತಲ್ವ ಅದೇ ರೀತಿಯಾಗಿ ನಮ್ಮ ತುಟಿಗಳು ಕೂಡ ಸಾಫ್ಟ್ನೆಸ್ ಆಗಿ ಹೊಳಪಾಗಿಡುತ್ತೆ. ಅದಕ್ಕಾಗಿ ನಾನು ಸ್ವಲ್ಪ ಕೋಲ್ಗೇಟ್ ಹಾಕ್ತಾ ಇದ್ದೀನಿ. ಇವಾಗ ಕೋಲ್ಗೇಟ್ ಹಾಕ್ಕೊಂಡು ಮತ್ತೆ ನಾನು ಇವಾಗ ಸಕ್ಕರೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಪುಡಿ ಮಾಡಿಕೊಂಡೇ ಹಾಕ್ಕೊಳ್ಳಿ. ಯಾಕಂದರೆ ತುಟಿ ಅಂದರೆ ಸಾಫ್ಟ್ನೆಸ್ ಅಂದರೆ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಇರುತ್ತೆ. ಅದಕ್ಕೋಸ್ಕರ ಸಕ್ಕರೆ ಪೌಡ್ರ್ ಇದ್ರೇ ಒಳ್ಳೆಯದು. ನೀವು ದಪ್ಪ ಸಕ್ಕರೆ ತೊಗೊಳೋದಕ್ಕೆ ಹೋಗಬೇಡಿ. ಆಮೇಲೆ ಸ್ನೇಹಿತರೆ, ಇದಕ್ಕೆ ನಾನು ಲಿಂಬೆ ಹಣ್ಣಿನ ರಸ ಹಿಂಡ್ತಾ ಇದ್ದೀನಿ. ಈ ಲಿಂಬೆ ಹಣ್ಣಿನ ರಸ ನಮ್ಮ ಸ್ಕಿನ್ಗಾಗಲಿ ನಮ್ಮ ತುಟಿಗಳಿಗಾಗಲಿ ಒಳ್ಳೆ ರೀತಿ ಕೆಲಸ ಕೊಡುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಸ್ಕಿನ್ ಯಾವ ರೀತಿ ಗ್ಲೋ ಮಾಡೋದಕ್ಕೆ, ಎಷ್ಟು ನಮ್ಮ ಸ್ಕಿನ್ನಲ್ಲಿ ವಿಟಮಿನ್ ಸಿ ಅಂತೀವಲ್ವ, ಅದನ್ನು ನಮ್ಮ ಸ್ಕಿನ್ನಿಗೆ ಎಷ್ಟು ಚೆನ್ನಾಗಿ ಗ್ಲೋ ಮಾಡುವಂಥ ಸಹಾಯ ಮಾಡುತ್ತಲ್ವ. ಅದರ ಜೊತೆಗೆ ನಮ್ಮ ಸ್ಕಿನ್ ಜೊತೆಗೆ ನಮ್ಮ ತುಟಿಗಳು ಕೂಡ ಹೊಳಪಾಗಿಡೋದಕ್ಕೆ ಕೆಲಸ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ನಾನು ಲಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಲಿಂಬೆಹಣ್ಣಿನ ರಸ ಹಿಂಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಇದು ಮಿಶ್ರಣ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವೀಗ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಕೊಬ್ಬರಿ ಎಣ್ಣೆ ನಮ್ಮ ತುಟಿಗಳು ಸಾಫ್ಟ್ನೆಸ್ ಆಗುತ್ತೆ, ನಮ್ಮ ತುಟಿಗಳು ಡ್ರೈ ಆಗೋದಿಲ್ಲ. ಹಾಗಾಗಿ ಕೊಬ್ಬರಿ ಎಣ್ಣೆ ಯಾವಾಗಲೂ ಕೂಡ ನೀವು ಯೂಸ್ ಮಾಡ್ಬೋದು. ಯಾವುದೇ ನೋಡಿ ನಮ್ಮ ತುಟಿಗಳಿಗೆ ನಾವು ಯೂಸ್ ಮಾಡುವಂಥ ಕ್ರೀಮ್ ಬದಲಾಗಿ ನಾವು ಕೊಬ್ಬರಿ ಎಣ್ಣೆ ಕೂಡ ದಿನಾಲೂ ಕೂಡ ಯೂಸ್ ಮಾಡ್ತಾ ಹೋದರೆ ನಮ್ಮ ತುಟಿಗಳು ಸಾಫ್ಟ್ ಇರುತ್ತೆ, ನಮ್ಮ ತುಟಿಗಳು ಕೂಡ ಸೀಳೋದಿಲ್ಲ. ಈಗ ನೋಡಿ, ಈಗ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಒಂಥರ ಕ್ರೀಮ್ ರೆಡಿ ಆಗಬೇಕು ಸ್ನೇಹಿತರೆ. ಯಾವ ರೀತಿಯಾಗಿ ನಾವು ತುಟಿಗಳಿಗೆ ಹಚ್ಚುವಂಥ ಲಿಪ್ ಬಾಮ್ ಇರುತ್ತಲ್ವ ಅದೇ ರೀತಿಯಾಗಿ ಇದು ಕ್ರೀಮ್ ರೆಡಿ ಆಗುತ್ತೆ. ನಾವು ಸ್ಕಿನ್ನಿಗೆ ಅಷ್ಟೇ ಫೇಸ್ ಪ್ಯಾಕು, ಫೇಶಿಯಲ್ ಮಾಡ್ಕೊಳ್ತೀವ, ಅದ್ರ ಜೊತೆಗೆ ನಮ್ಮ ತುಟಿಗಳು ಕೂಡ ನಾವು ಈ ರೀತಿಯಾಗಿ ಫೇಶಿಯಲ್ ಥರ ರೆಡಿ ಮಾಡ್ಕೊಳ್ಳುವಂಥ ಕ್ರೀಮ್ ನೋಡಿ. ಇದನ್ನು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಕೂಡ ನೋಡಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ಅಷ್ಟು ಚೆನ್ನಾಗಿದ್ದು ಕ್ರೀಮ್ ರೆಡಿ ಆಗೋವರೆಗೂ ಕೂಡ ನಾವು ಕಲಿಸಲೇಬೇಕು. ಸಕ್ಕರೆ ಸ್ವಲ್ಪ ಕೂಡ ತರಿತರಿಯಾಗಿರಬಾರ್ದು, ಪೂರ್ತಿಯಾಗಿ ಪೌಡ್ರ್ ಆಗಿರಬೇಕು ನೋಡಿ. ಇವಾಗ ಇದು ಪೂರ್ತಿಯಾಗಿ ರೆಡಿಯಾಗಿರುವಂಥ ಕ್ರೀಮು, ಇದನ್ನು ನಾನು ಇವಾಗ ತುಟಿಗೆ ಕೂಡ ಯೂಸ್ ಮಾಡಿ ನಿಮಗೆ ಲೈವ್ ರಿಸಲ್ಟ್ ತೋರಿಸ್ತೀನಿ. ಯಾಕಂದರೆ ನಿಮಗೂ ಕೂಡ ಗೊತ್ತಾಗಬೇಕಲ್ವಾ, ನಮ್ಮ ತುಟಿಗಳಿಗೆ ನಾವು ಯೂಸ್ ಮಾಡುವಂಥ ಲೈವ್ ರಿಸಲ್ಟ್ ನೋಡ್ಕೊಂಡು ಹೋಗಿ. ನೋಡಿ ಸ್ನೇಹಿತರೆ, ನನ್ನ ತುಟಿ ಯಾವ ರೀತಿಯಾಗಿ ಡ್ರೈ ಆಗಿರುವಂಥದ್ದು, ಹಾಗೆ ನನ್ನ ತುಟಿ ಕೂಡ ಸ್ವಲ್ಪ ಕಪ್ಪಾಗ್ತಾ ಇರುವಂಥದ್ದು. ಇವಾಗ ಚಳಿಗಾಲ ಸ್ಟಾರ್ಟ್ ಆದಾಗ ನನ್ನ ತುಟಿ ತುಂಬಾ ಡ್ರೈ ಆಗ್ತಾ ಹೋಗುತ್ತೆ, ಹಾಗೆ ಕಪ್ಪಾಗಿ ಕೂಡ ಆಗುತ್ತೆ. ಇವಾಗ ನನ್ನ ತುಟಿ ಮೇಲೆ ಈ ಥರವಾಗಿ ನಾನು ಫೇಸ್ ಪ್ಯಾಕ್ ಥರನೇ ಅಪ್ಲೈ ಮಾಡ್ತಾ ಇದ್ದೀನಿ. ಜಾಸ್ತಿ ಇನ್ನೂ ಕೂಡ ಸಾಮಗ್ರಿ ಇಲ್ಲ ಸ್ನೇಹಿತರೆ. ಮನೇಲಿರುವಂಥದ್ದೇ ನಾವು ಯೂಸ್ ಮಾಡಿ ನಮ್ಮ ತುಟಿಗಳಿಗೆ ಸಾಫ್ಟ್ನೆಸ್, ನಮ್ಮ ತುಟಿಗಳಿಗೆ ಡ್ರೈ ಆಗುವಂಥದ್ದು ತಡೆಗಟ್ಬೋದು. ಇವಾಗ ನೋಡಿ ಚೆನ್ನಾಗಿ ತುಟಿ ಮೇಲೆ ಹಚ್ಚಿದ್ದೀನಿ. ಹಚ್ಕೊಂಡು 1-2-3 ನಿಮಿಷ ಇದನ್ನು ನಾವು ಕೈಯಿಂದ ಸ್ವಲ್ಪ ಮಸಾಜ್ ಮಾಡಿದ ರೀತಿಯಾಗಿ ನಾವು ತುಟಿ ಮೇಲೆ ಕೈಯಲ್ಲಿ ಮಸಾಜ್ ಮಾಡಬೇಕು. ಫಸ್ಟಿಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ತೊಳಿ ತುಟಿ ಪೂರ್ತಿಯಾಗಿ.
ನೋಡಿ ಇವಾಗ ಅಪ್ಲೈ ಮಾಡಿದಾದ್ಮೇಲೆ ಕೈಯಲ್ಲಿ ನೋಡಿ ಬೆರಳಲ್ವಾ, ಬೆರಳಲ್ಲಿ ಚೆನ್ನಾಗಿ ಇದನ್ನು ಮಸಾಜ್ ಮಾಡಬೇಕು. ಇದೇ ಥರವಾಗಿ ತೋರಿಸ್ತೀನಿ ನೋಡಿ ನಿಮಗೆ. ಒಂದು 5 ನಿಮಿಷ ಡ್ರೈ ಆದಮೇಲೆ ಮಸಾಜ್ ಮಾಡಿ. ನೀವು ಫಸ್ಟಿಗೆ ಮಸಾಜ್ ಮಾಡೋದಕ್ಕೆ ಹೋಗ್ಬೇಡಿ, ಒಂದು 5 ನಿಮಿಷ ಬಿಟ್ಕೊಂಡು ಮಸಾಜ್ ಮಾಡಬೇಕು. ಈ ಥರ ಮಸಾಜ್ ಮಾಡೋದ್ರಿಂದ ನಮ್ಮ ತುಟಿ ಮೇಲಿರುವಂಥ ಕಪ್ಪು ಕಪ್ಪು ಏನೆಲ್ಲ ಕೂತ್ಕೊಂಡಿರೋಂಥದ್ದು ಕ್ಲೀನ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ತುಟಿ ಕೂಡ ಸಾಫ್ಟ್ನೆಸ್ ಬರುತ್ತೆ ಸ್ನೇಹಿತರೆ. ಇವಾಗ ನೋಡಿ ಒಂದು 2 ನಿಮಿಷ ಮಸಾಜ್ ಮಾಡಿ ಇದನ್ನು ನಾನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ. ನೋಡ್ಬೋದು ತುಟಿ ಆವಾಗಿನ ತುಟಿಗೂ ಇವಾಗಿನ ತುಟಿಗೂ ಎಷ್ಟು ವ್ಯತ್ಯಾಸ ಅಂತ. ನನಗೆ ಮಾತ್ರ ತುಂಬಾ ಸಾಫ್ಟ್ ಆಯಿತು ನನ್ನ ತುಟಿಗಳು. ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಸ್ನೇಹಿತರೆ. ನೀವು ವಾರದಲ್ಲಿ ಒಂದು 4 ಸರ್ತಿ ಮಾಡಿದ್ರೆ ನಿಮಗೆ ದಿನದಿಂದ ದಿನಕ್ಕೆ ನಿಮಗೆ ಯಾವುದೇ ಲಿಪ್ಸ್ಟಿಕ್ ಆಗಲಿ ಲಿಪ್ ಬಾಮ್ ಆಗಲಿ ಯೂಸ್ ಮಾಡುವಂಥದ್ದು ಅವಶ್ಯಕತೆ ಬೀಳಲ್ಲ. ನೋಡಿ ನಾನು ತುಟಿಗಳು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಆಗಿರೋವಂಥದ್ದಂತ. ಹಾಗಿದ್ರೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.